ದತ್ತಾತ್ರೇಯ ತ್ರಿಮೂರ್ತಿ ಸ್ವರೂಪವೇ ಈ ದತ್ತಾತ್ರೇಯ. ದತ್ತಾತ್ರೇಯನ ಬಗ್ಗೆ ತಿಳಿದುಕೊಳ್ಳಲೇಬೇಕು. ತ್ರಿಮೂರ್ತಿಗಳ ಸ್ವರೂಪ. ಇಂದು ದೇಶದ ಹಲವೆಡೆ ದತ್ತಾತ್ರೇಯ ಜಯಂತಿಯನ್ನು ಆಚರಿಸಲಾಗ್ತಾ ಇದೆ. ದತ್ತಾತ್ರೇಯರ ಜನನ ವೃತ್ತಾಂತದ ಬಗ್ಗೆ ತಿಳಿದುಕೊಳ್ಳಲೇಬೇಕು. ದತ್ತಾತ್ರೇಯ ಜನಿಸಿದ್ದು ಹೇಗೆ? ತ್ರಿಮೂರ್ತಿ ದೇವರುಗಳು ಒಂದೇ ಸ್ವರೂಪವಾಗಿ ಜನಿಸೋದಕ್ಕೆ ಇರುವಂತಹ ಕಾರಣವೇನು ಅನ್ನೋದು. ನಮ್ಮ ಧರ್ಮದಲ್ಲಿ ದತ್ತಾತ್ರೇಯರನ್ನ ಮೂರು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರನ ಸ್ವರೂಪ ಅಂತ ಪರಿಗಣಿಸ್ತಾರೆ. ಸ್ನೇಹಿತರೆ, ಪೌರಾಣಿಕ ನಂಬಿಕೆಗಳ ಪ್ರಕಾರ ದತ್ತಾತ್ರೇಯರನ್ನ ವಿಷ್ಣುವಿನ 6ನೇ ಅವತಾರ ಅಂತಾರೆ. ಮೂರು ರೂಪಗಳನ್ನು ಹೊಂದಿದ್ರಿಂದ ದತ್ತಾತ್ರೇಯನನ್ನು ಕಲಿಯುಗದ ದೇವರು ಅಂತಾನೂ ಕರೀತಾರೆ. ಹಸು ಮತ್ತು ನಾಯಿ ಎರಡೂ ಅವನ ಸವಾರಿ ಮಾಡೋದಕ್ಕೆ ಇರುವಂತಹ ವಾಹನಗಳು. ದತ್ತಾತ್ರೇಯನನ್ನು ಆರಾಧಿಸುವುದು ಮೂವರು ತ್ರಿಮೂರ್ತಿಗಳನ್ನು ಆರಾಧಿಸಿದಷ್ಟೇ ಪುಣ್ಯ ಫಲವನ್ನು ಪಡೆದುಕೊಳ್ಳಬಹುದು. ತ್ರಿದೇವನ ರೂಪವೆಂದು ಪರಿಗಣಿಸಲ್ಪಟ್ಟ ದತ್ತಾತ್ರೇಯರನ್ನು ಆಜನ್ಮ ಬ್ರಹ್ಮಚಾರಿ ಹಾಗೂ ಸನ್ಯಾಸಿ ಅಂತಾರೆ. ದತ್ತಾತ್ರೇಯ ಯಾರು, ಹೇಗೆ ಜನಿಸಿದರು ಅಂತ ತಿಳಿದುಕೊಳ್ಳೋಣ. ದತ್ತಾತ್ರೇಯರನ್ನ ತ್ರಿದೇವನ ರೂಪ ಅಂತಾರೆ. ಆಸಕ್ತಿದಾಯಕ ಪೌರಾಣಿಕ ಕಥೆಯೊಂದಿದೆ. ಒಮ್ಮೆ ತಾಯಿ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ತಮ್ಮ ವಾಸ್ತವತೆಯ ಬಗ್ಗೆ ಬಹಳನೇ ಹೆಮ್ಮೆ ಪಡ್ತಾರೆ. ಅವರ ಅಹಂಕಾರಕ್ಕೆ ಪೆಟ್ಟು ನೀಡಲು ತ್ರಿಮೂರ್ತಿಗಳು ಲೀಲೆಯೊಂದನ್ನು ಯೋಜಿಸ್ತಾರೆ. ತ್ರಿಮೂರ್ತಿಗಳ ಉಪಾಯದಂತೆ ನಾರದರು ಒಂದು ದಿನ ತ್ರಿದೇವತೆಗಳ ಬಳಿ ಅಂದರೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿಯರ ಬಳಿ ಬಂದು, ನಿಮ್ಮ ರೂಪ ಮತ್ತು ಗುಣಗಳು ಋಷಿ ಅತ್ರಿರವರ ಪತ್ನಿ ಅನಸೂಯ ಅವರ ಮುಂದೆ ಏನೂ ಅಲ್ಲ ಹೀಗೆಂದು ಹೇಳ್ತಾರೆ. ಆಗ ತ್ರಿದೇವತೆಗಳು ತ್ರಿಮೂರ್ತಿಗಳ ಬಳಿ ಹೋಗಿ, ನೀವು ಅತ್ರಿ ಮಹರ್ಷಿಯ ಪತ್ನಿ ಅನಸೂಯಾಳ ಬಳಿ ಹೋಗಿ ಆಕೆಯ ಗುಣಗಳನ್ನು ಪತಿನಿಷ್ಠೆಯನ್ನು ಪರೀಕ್ಷಿಸಬೇಕು ಅಂತ ಒತ್ತಾಯ ಮಾಡ್ತಾರೆ. ತಮ್ಮ ಹೆಂಡತಿಯರ ಒತ್ತಾಯಕ್ಕೆ ತ್ರಿಮೂರ್ತಿಗಳು ಕೂಡ ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಶಿವ, ವಿಷ್ಣು, ಬ್ರಹ್ಮ ಸಾಧು ವೇಷವನ್ನು ಧರಿಸಿ ಭಿಕ್ಷೆ ಬೇಡಲು ಸತಿ ಅನಸೂಯ ಆಶ್ರಮಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಅತ್ರಿ ಮಹರ್ಷಿಗಳು ಆಶ್ರಮದಲ್ಲಿ ಇರುವುದಿಲ್ಲ. ಮೂವರು ಸತಿ ಅನಸೂಯಾಳ ಬಳಿ ಬಂದು ಭಿಕ್ಷೆಯನ್ನು ಕೇಳ್ತಾರೆ. ಆಗ ಅನಸೂಯ ತನ್ನ ಬಳಿಯಿದ್ದ ಧಾನ್ಯಗಳನ್ನು ಭಿಕ್ಷೆ ನೀಡಲು ಹೋದಾಗ ಅದನ್ನು ತ್ರಿಮೂರ್ತಿಗಳು ತಿರಸ್ಕರಿಸ್ತಾರೆ. ಅನಸೂಯಾಳನ್ನ ಕುರಿತು ನಮಗೆ ಎದೆ ಹಾಲನ್ನೇ ಭಿಕ್ಷೆಯಾಗಿ ನೀಡಬೇಕೆಂದು ಕೇಳ್ತಾರೆ. ಇದನ್ನು ಕೇಳಿದ ಸತಿ ಅನಸೂಯ ಬಹಳನೇ ಗಾಬರಿಯಾಗ್ತಾಳೆ. ಆದರೆ ಸಾಧುಗಳನ್ನು ಅವಮಾನಿಸಲಾಗುವುದಿಲ್ಲ ಎಂಬ ಭಯದಿಂದ ಅವಳು ತನ್ನ ಗಂಡನನ್ನು ನೆನಪಿಸಿಕೊಳ್ಳುವ ಮೂಲಕ ತನ್ನ ಸತಿಧರ್ಮದ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾಳೆ. ನನ್ನ ಸತ್ಯಧರ್ಮ ನಿಜವಾಗಿದ್ದರೆ ಮೂವರು 6 ತಿಂಗಳ ವಯಸ್ಸಿನ ಶಿಶುಗಳಾಗ್ತಾರೆ ಅಂತ ಬೇಡಿಕೊಳ್ತಾಳೆ. ಅನಸೂಯ ಅಂದುಕೊಂಡಂತೆ ಮೂವರು ತ್ರಿಮೂರ್ತಿಗಳು 6 ತಿಂಗಳ ಶಿಶುಗಳಾಗ್ತಾರೆ. ಸತಿ ಅನಸೂಯ ಅವರನ್ನು ತಾಯಿಯಂತೆ ಎದೆಹಾಲನ್ನು ನೀಡಿ ಆರೈಕೆಯನ್ನು ಮಾಡ್ತಾಳೆ. ಹೀಗೆ ಇದ್ದಾಗ ಗಂಡಂದಿರು ಅಂದರೆ ತ್ರಿಮೂರ್ತಿಗಳು ಹಿಂದಿರುಗದೇ ಇದ್ದಾಗ ತ್ರಿದೇವತೆಗಳು ಚಿಂತೆ ಮಾಡಲು ಪ್ರಾರಂಭಿಸ್ತಾರೆ. ಆಗ ನಾರದರು ಬಂದು ಇಡೀ ವಿಷಯವನ್ನು ಹೇಳ್ತಾರೆ. ನಂತರ ಮೂವರು ದೇವತೆಗಳು ಸತಿ ಅನಸೂಯ ಬಳಿ ಹೋಗಿ ಕ್ಷಮೆಯನ್ನ ಕೇಳಿ ನಮ್ಮ ಗಂಡಂದಿರನ್ನ ಮರಳಿ ನೀಡುವಂತೆ ಕೇಳಿಕೊಳ್ತಾಳೆ. ಅನಸೂಯ ತ್ರಿಮೂರ್ತಿಗಳನ್ನು ಮತ್ತೆ ಅವರ ಸ್ವರೂಪಕ್ಕೆ ಮರಳಿ ತರ್ತಾಳೆ. ಅನಸೂಯೆಯೇ ಸತಿ ಧರ್ಮದಿಂದ ಸಂತಸಗೊಂಡ ತ್ರಿದೇವರು ನಾವು ಮೂವರು ನಿಮ್ಮ ಭಾಗವಾಗಿ ಜನಿಸ್ತೇವೆ ಎಂಬ ಮಹಾವರವನ್ನು ಕೊಡ್ತಾರೆ. ನಂತರ ಬ್ರಹ್ಮ ಭಾಗದಿಂದ ಚಂದ್ರದೇವರು ಹಾಗೂ ವಿಷ್ಣುವಿನ ಭಾಗದಿಂದ ದತ್ತಾತ್ರೇಯ ಮತ್ತು ಋಷಿ ದುರ್ವಾಸರು ಶಿವನ ಭಾಗದಿಂದ ಜನಿಸ್ತಾರೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ದತ್ತಾತ್ರೇಯನನ್ನು 3 ದೇವರುಗಳ ರೂಪ ಅಂತ ಕರೀತಾರೆ. ಪುರಾಣಗಳ ಪ್ರಕಾರ ದತ್ತಾತ್ರೇಯನು 3 ಮುಖ, 6 ಕೈಯು ಮತ್ತು ತ್ರಿಶೂಲವನ್ನು ಕೈಯಲ್ಲಿ ಹಿಡಿದನು ಅಂತ ಪರಿಗಣಿಸಲಾಗಿದೆ. ಚಿತ್ರದಲ್ಲಿ ಅವರ ಹಿಂದೆ ಒಂದು ಹಸು ಮತ್ತು 4 ನಾಯಿಗಳು ಕಂಡುಬರುತ್ತವೆ. ದತ್ತಾತ್ರೇಯನು ಗಂಗಾ ನದಿಯಲ್ಲಿ ಒಮ್ಮೆ ಸ್ನಾನಕ್ಕೆ ಬಂದಿದ್ದ ಸಮಯ. ಗಂಗಾ ತೀರದಲ್ಲಿ ದತ್ತಾತ್ರೇಯನನ್ನು ಇಂದಿಗೂ ಕೂಡ ಪೂಜಿಸಲಾಗುತ್ತೆ.
ದತ್ತಾತ್ರೇಯ ಅವರ ಜನ್ಮದಿನವನ್ನು ಮಹಾರಾಷ್ಟ್ರದಲ್ಲಿ ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸ್ತಾರೆ. ಅವರನ್ನು ಇಲ್ಲಿ ಗುರು ಅಂತ ಸಂಬೋಧನೆ ಮಾಡ್ತಾರೆ. ದತ್ತಾತ್ರೇಯ 24 ಗುರುಗಳಿಂದ ಶಿಕ್ಷಣವನ್ನು ಪಡೆದಿದ್ದಾರೆ ಎನ್ನುವ ನಂಬಿಕೆ ಕೂಡ ಇದೆ. ಸ್ನೇಹಿತರೆ, ದತ್ತಾತ್ರೇಯ ಜಯಂತಿ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾರ್ಗಶಿರ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುತ್ತೆ. ಸತಿ ಅನಸೂಯೆಯ ಗರ್ಭದಿಂದ ಈ ದಿನ ದತ್ತಾತ್ರೇಯ ಜನಿಸಿದನು ಎಂದು ನಂಬಲಾಗಿದೆ. ಅವರು ಪ್ರದೋಷ ಅವಧಿಯಲ್ಲಿ ಜನಿಸಿದರು. ಆದ್ದರಿಂದ ಅವರ ಜನ್ಮದಿನವನ್ನು ಮಧ್ಯಾಹ್ನದ ನಂತರ ಅಂದರೆ ಸಂಜೆ ಆಚರಿಸಲಾಗುತ್ತೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಗುಜರಾತ್ನಲ್ಲಿ ಅವರನ್ನು ಹೆಚ್ಚು ಪೂಜಿಸಲಾಗುತ್ತೆ. ಕೆಲವರು ದತ್ತಾತ್ರೇಯ ಜಯಂತಿಯಂದು ಉಪವಾಸವನ್ನು ಮಾಡಿದ್ರೆ ದತ್ತಾತ್ರೇಯನನ್ನು ವಿಧಿವಿಧಾನಗಳ ಮೂಲಕ ಪೂಜಿಸ್ತಾರೆ. ಭೋಗವನ್ನು ಅರ್ಪಿಸುವ ಮೂಲಕ ಅರ್ಪಣೆಗಳನ್ನು ಮಾಡಲಾಗುತ್ತೆ. ಈ ದಿನ ದೇವರ ಪ್ರವಚನ ಒಳಗೊಂಡು ದೇವರ ಸಂಕೀರ್ತನೆಗಳನ್ನು ಹಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಅನೇಕ ಸ್ಥಳಗಳಲ್ಲಿ ಮೇಳಗಳನ್ನು ಕೂಡ ಆಯೋಜನೆ ಮಾಡಲಾಗಿರುತ್ತೆ. ಸ್ನೇಹಿತರೆ, ಹೀಗೆ ದತ್ತಾತ್ರೇಯನು ತ್ರಿಮೂರ್ತಿಗಳ ಅವತಾರ ಅಂತ ಕರೆಸಿಕೊಳ್ತಾನೆ. ಬ್ರಹ್ಮ, ವಿಷ್ಣು, ಶಿವ ಈ 3 ದೇವತೆಗಳ ಸಂಯೋಜಿತ ರೂಪವೇ ದತ್ತಾತ್ರೇಯ. ತ್ರಿದೇವತೆಗಳು ಮಾಡಿದಂತಹ ಒಂದು ಪರೀಕ್ಷೆಯಿಂದ ದತ್ತಾತ್ರೇಯನ ಜನನವಾಗಬೇಕಾಗುತ್ತೆ. ಸ್ನೇಹಿತರೆ, ಹೀಗೆ ದತ್ತಾತ್ರೇಯನ ಜನನ ಲೋಕ ಕಲ್ಯಾಣಕ್ಕೂ ಕೂಡ ಕಾರಣವಾಗುತ್ತೆ. ದತ್ತಾತ್ರೇಯ ಉಪನಿಷತ್ತು ತನ್ನ ಅನುಯಾಯಿಗಳಿಗೆ ಜ್ಞಾನೋದಯವನ್ನು ಪಡೆಯಲು ಸಹಾಯ ಮಾಡಲು ಅವು ವಿವಿಧ ರೂಪವನ್ನು ತೆಗೆದುಕೊಳ್ಳುತ್ತಾರೆ ಅಂತ ವಿವರಿಸಲಾಗಿದೆ. ಮಹಾಭಾರತದಲ್ಲಿ ಅಸಾಧಾರಣ ಋಷಿ ಎಂದು ವರ್ಣಿಸಲಾಗಿದೆ. ಅವರು ಸನ್ಯಾಸಿ ಜೀವನದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಮನೆಯನ್ನು ತೊರೆದರು ಅಂತಾನೂ ಹೇಳಲಾಗಿದೆ. ಎಲ್ಲರಿಗೂ ದತ್ತಾತ್ರೇಯರ ಕೃಪಾ ಕಟಾಕ್ಷವಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.